ಅಣ್ಣ ನಮಸ್ಕಾರ. ಅಕ್ಕ ನೀವು ಮಾತಾಡಕ್ಕ ಒಂದೆರಡು ಮಾತು. ನಮ್ಮ ಓಟು ರೈಟ್ ಪರ್ಸನ್ಗೆ. ಒಳ್ಳೆ ಪಕ್ಷ ಬರ್ಲಿ ಅಂತ ಹೇಳ್ಬಿಟ್ಟು ಬಿಜೆಪಿನೇ ಬರಬೇಕು. ದೇಶ ನಿರ್ಮಾಣ ಆಗ್ಬೇಕು. ಕನ್ನಡ ಬೆಳೆದು ನಿಂತಿದೆ. ಕಾಂಗ್ರೆಸ್ ಬಂದ್ರೆ ಒಳ್ಳೇದು. ಭಾರತ್ ಮಾತೆಗೆ ಜೈ ಹೇಳ್ಬೇಕು ಅವ್ರು ಹೇಳಿ. ಓ ಭಾರತ್ ಮಾತೆಗೆ ಜೈ ಅಂತ ಹೇಳ್ಬೇಕಾ? ಸಾರ್ ನೀವು ಬನ್ನಿ, ಮೇನು ಬನ್ನಿ ಇಲ್ಲಿ. ಯಾರನ್ನ ಮಾಡ್ಲಿ ಬಗ್ಗೆ ಹೇಳ್ಬೇಕು. ಏನು ಹೇಳ್ಬೇಡಿ, ನಮ್ಮ ಪ್ರಾಬ್ಲಮ್ ಸಾಲ್ವ್ ಮಾಡುವಂತ. ಅಣ್ಣ ನಮಸ್ಕಾರ, ನಾನು ಮಾತಾಡ್ತೀನಿ ಈಗ. ಅಣ್ಣ ನಮಸ್ಕಾರ. ನಮಸ್ಕಾರಪ್ಪ. ಏನ್ ಮಾಡ್ತಾ ಇದ್ದೀರಾ? ಆಟೋ ಡ್ರೈವರ್. ಹೌದು. ಓಕೆ ಅಣ್ಣ, ಈ ಸತಿ ಯಾವ ಪಕ್ಷ ಬರ್ಬೋದು? ಬಿಜೆಪಿ ಬರ್ಬೋದು. ಯಾಕಣ್ಣ ಬಿಜೆಪಿ ಯಾಕೆ? ಹೌದು, ಇವಾಗ ಕಾಂಗ್ರೆಸ್ನವರು ಉಚಿತ ಬಸ್ ಮಾಡಿದ್ರು. ಆಟೋ ಡ್ರೈವರ್ಗೆ ಏನು ಇಲ್ಲ, ಕ್ಯಾಬ್ ಡ್ರೈವರ್ಗೆ ಏನು ಇಲ್ಲ. ಗ್ಯಾಸ್ ರೇಟು ರೈಸ್ ಮಾಡ್ಬಿಟ್ಟವ್ರೆ. ನಾವೇನು ಮಾಡೋಣ? ಕಷ್ಟ ಆಗ್ತಾ ಇದೆ ಅಂತ. ಭಾರಿ ಕಷ್ಟ ಆಗ್ತಾ ಇದೆ. ಇದು ಉಚಿತ ಬಂದಾಗಿಂದ ಭಾರಿ ಏನು ನಮ್ಗೆ ನೋಡು, ಬೆಳಗ್ಗಿಂದ ಬೋಣಿ ಆಗಿಲ್ಲ, ಕುತ್ಕೊಂಡಿದ್ದೀರಿ. ಏನ್ ಮಾಡೋಣ? ಸೊ ತುಂಬಾ ಕಷ್ಟ ಆಗಿದೆ ಅಂತೀರಾ? ಬಹಳ ಕಷ್ಟ. ಆಮೇಲೆ 5 ಗ್ಯಾರಂಟಿಗಳು ಕೊಟ್ಟಿದಾರಲ್ಲ, ಆಮೇಲೆ ಲೇಡೀಸ್ಗೆಲ್ಲ ತುಂಬಾ ಹೆಲ್ಪ್ ಆಗಿದೆ ಅಂತ ಹೇಳ್ತಾರೆ. ಹೆಲ್ಪ್ ಆಗಿದೆ. ಕೆಲ್ಸಕ್ಕೂ ಕಾಲೇಜ್ ಹುಡುಗರಿಗೆ 60 ವರ್ಷ ವಯಸ್ಸಾಗಿರೋರಿಗೆ ಕೊಡಿ. ನೀನು 1.5 ಲಕ್ಷ 2 ಲಕ್ಷವರೆಗೆಲ್ಲ ನೀವು ಫ್ರೀ ಬಸ್ ಕೊಟ್ಬಿಟ್ರೆ ನಾವೇನು ಮಾಡೋಣ? ಕ್ಯಾಬ್ ಡ್ರೈವರ್ಗಳು, ಆಟೋ ಡ್ರೈವರ್ಗಳು ಹೇಳಿ. ಅದಕ್ಕೆ ಹಂಗಾರೆ ಯಾವ ಪಕ್ಷ ಬಂದ್ರೆ ಒಳ್ಳೇದು ಅನ್ಸುತ್ತೆ ನಿಮಗೆ? ನಮ್ಗೆ ಈ ಸೆಂಟ್ರಲ್ಗೆ ಬಿಜೆಪಿನೇ ಬರಬೇಕು. ಬಿಜೆಪಿ ಹೌದು. ಕಾಂಗ್ರೆಸ್ ಬಂದು ಈ ತರ ಮಾಡಿದ್ರೆ ಅವ್ರು ಎಲ್ಲಿ ಬರ್ತಾರೆ? ಆಟೋ ಡ್ರೈವರ್, ಕ್ಯಾಬ್ ಡ್ರೈವರ್ ಯಾರು ಕಾಂಗ್ರೆಸ್ಗೆ ವೋಟ್ ಮಾಡಲ್ಲ. ಮೊನ್ನೆ ಎಲ್ಲ ಫುಲ್ಲು ನಾವೆಲ್ಲ ಕಾಂಗ್ರೆಸ್ಗೆ ಮಾಡಿದ್ದು. ಇವಾಗ ಈ ತರ ಆಗಿದೆ, ಏನ್ ಮಾಡೋಣ? ಬಿಜೆಪಿ ಸೆಂಟ್ರಲ್ ಬರ್ಬೇಕು ಅಂತ ಬರ್ಬೇಕು ಅಂದ್ರೆ ಮೋದಿಯವರು ಬರ್ಬೇಕು. ಮೋದಿಯವರು ಬಂದ್ರೆ ಏನ್ ಅನ್ಸುತ್ತೆ ನಿಮ್ಗೆ? ಅವ್ರು ಏನಾದ್ರು ನಮ್ ದೇಶಕ್ಕೆ ಒಳ್ಳೇದು. ಧನ್ಯವಾದಗಳು. ಆಯ್ತು, ಮಾತಾಡಿ. ಹೇಳಿ ಸರ್. ಅಣ್ಣ ನಮಸ್ತೆ. ನಮಸ್ತೆ. ತಮ್ಮ ಹೆಸರು? ಶಿವಲಿಂಗ. ಏನ್ ಮಾಡ್ತಾ ಇದ್ದೀರಾ? ಆಟೋ ಸರ್. ಆಟೋನ ನೀವು? ಯಾಕೆ ಸಣ್ಣ ಆಗ್ಬಿಟ್ಟಿದ್ದೀರಾ? ನಾವ್ ಇದ್ದಾಗ ಇರೋದೇ ಈಗ. ಟೆನ್ಷನ್? ಇಲ್ಲ ನಾವ್ ಇರೋದೇ ಈಗ. ಓಕೆ ಸರಿ ಅಣ್ಣ, ಈ ಸತಿ ಯಾವ ಪಕ್ಷ ಬರ್ಬೋದು? ಬಿಜೆಪಿ ಸರ್. ಬಿಜೆಪಿನ? ಯಾಕಣ್ಣ ಕಾಂಗ್ರೆಸ್ ಅಂದ್ರೆ ಏನಾಗುತ್ತೆ? ಬೇಡ ಸರ್, ಜನಗಳಿಗೆಲ್ಲ ತೊಂದರೆನೆ. ಮಳೆನೇ ಬುದ್ದಿಲ್ಲ, ಇನ್ನ ಮಳೆ ಬಂದೇ ಇಲ್ಲ, ಇನ್ನ ಒಂದನೇ ಹಾಕಿಲ್ಲ. ಅಲ್ಲ, ಇದಕ್ಕೂ ಪಕ್ಷಕ್ಕೂ ಮಳೆಗೆ ಏನ್ ಸಂಬಂಧ? ಹೌದು ಸರ್, ಒಳ್ಳೆ ಕಾಲಕ್ಕೆ ಒಳ್ಳೆ ಅಧಿಕಾರಕ್ಕೆ ಬಂದ್ರೆ ಮಳೆ ಬೆಳೆ ಎಲ್ಲ ಚೆನ್ನಾಗಿ ಆಗ್ತದೆ. ಅಂದ್ರೆ ಒಳ್ಳೆಯವರು ಕಾಲಿಡಬೇಕು ಗೆದ್ದು, ಅವಾಗ ಮಳೆ ಚೆನ್ನಾಗಿ ಬರುತ್ತೆ ಅಂತೀರಾ? ಸೊ ಈಗ ಮಳೆ ಬಂದಿಲ್ಲ. ಹಂಗಾರೆ ಯಾವ್ದು ಬರ್ಬೇಕು ಈ ಸತಿ? ಈ ಸಲ ಬಿಜೆಪಿನೇ ಬರೋದು. ಮೋದಿ ಅವರು? ಹೌದೌದು. ಏನಾಗ್ಬೋದು ಮೋದಿ ಅವ್ರು ಬಂದ್ರೆ? ಏನಾಗ್ಬೋದು? ಏನಾಗ್ಬೋದಲ್ಲ ಸರ್, ಒಳ್ಳೇದಾಗುತ್ತೆ. ಧನ್ಯವಾದಗಳು. ಅಣ್ಣ ನಮಸ್ಕಾರ. ನಮಸ್ಕಾರ. ಹೇಳಿ. ಏನ್ ಮಾಡ್ತಾ ಇದ್ದೀರಾ ನೀವು? ನಾವು ಆಟೋ ಓಡಿಸ್ಕೊಂಡಿದೀವಿ. ಆಟೋ ಓಡಿಸ್ಕೊಂಡಿದ್ದೀರಾ? ಓಕೆ, ಈ ಸತಿ ಯಾವ ಪಕ್ಷ ಬರಬೇಕು ಅಂತೀರಾ? ನಮಗೆ ನೋಡ್ರಿ, ಪಕ್ಷ ಅನ್ನೋದಕ್ಕಿಂತ ಒಳ್ಳೆ ವ್ಯಕ್ತಿ ಬರಬೇಕು. ಆಯ್ತಾ? ಒಳ್ಳೆ ವ್ಯಕ್ತಿ ಬರಬೇಕು, ಜನಗಳಿಗೆ ಒಳ್ಳೇದು ಮಾಡೋರು ಬೇಕು. ಈಗ ನಾವು ಆಟೋ ಓಡಿಸ್ತಾ ಇದ್ದೀವಿ. ಆಟೋ ಓಡಿಸೋರ್ಗು ಕೂಡ ಹೇಗಾಗಿದೆ ಅಂತಂದರೆ, ಈಗ 30 ರೂಪಾಯಿ ಮೀಟ್ರು ಇದಿದೆ, ಮಿನಿಮಮ್ ಇದೆ. ಇವತ್ತು ಅದೇ ರೇಟ್ ಇದೆ. ಗ್ಯಾಸ್ ರೇಟ್ ಮಾತ್ರ ತಿಂಗಳ ವರ್ಷ ಚೇಂಜ್ ಆಗ್ತಾನೇ ಇರುತ್ತೆ. ನಮಗೆ ಮಾತ್ರ ಜಾಸ್ತಿ ರೇಟ್ ಇಲ್ಲ. ಆಮೇಲೆ ಇದರಲ್ಲಿ ಬೇರೆ ಓಲಾ, ಊಬರು ಇವೆಲ್ಲ ಬಂದು ದೊಡ್ಡ ಹಾವಳಿ ಆಗ್ಬಿಟ್ಟಿದೆ. ಮತ್ತು 2 ವೀಲರ್ದು ಇದೆಲ್ಲ ಇದೆ. ಇವೆಲ್ಲ ಯಾರು ಕೇಳಬೇಕು? ಸರ್ಕಾರ ಕೇಳಬೇಕು. ಸರ್ಕಾರ ಎಲ್ಲಿ ಕೇಳ್ತಾ ಇದೆ? ಯಾರು ಕೇಳಲ್ಲ. ಸರ್ಕಾರದವರು ಏನೇನೋ ಮಾಡ್ಕೊತಾರೆ, ಅದಿರಲಿ, ಅದು ಬೇರೆ ವಿಷಯ. ಈಗ ನಾನು ಯಾವ್ದು ಅಧಿಕಾರಕ್ಕೆ ಬರಬೇಕು, ಯಾವ ಪಕ್ಷ ಬರಬೇಕು ಅಂದ್ರೆ ಒಳ್ಳೆ ಜನ, ಒಳ್ಳೆ ವ್ಯಕ್ತಿಗೆ ಬರಬೇಕು. ಆ ವ್ಯಕ್ತಿ ಯಾರು? ಒಳ್ಳೆ ವ್ಯಕ್ತಿ ಯಾರು ಬರಬೇಕು? ಯಾರು ಬರಬೇಕು ಅಂತಂದ್ರೆ, ಈಗಿರೋದ್ರಲ್ಲಿ ನಮಗೆ ನಮ್ಮ ಕರ್ನಾಟಕದಲ್ಲಾಗಲಿ ಇಲ್ಲ ಸೆಂಟ್ರಲ್ಲಾಗಲಿ, ಸೆಂಟ್ರಲ್ ಆಗಿ ನಾನು ಬಿಜೆಪಿ ಬರಬೇಕು ಅಂತ ಅನ್ಕೊಂತೀನಿ. ಮೋದಿ ಬರಬೇಕು. ಆಮೇಲೆ ಇಲ್ಲಿ ಇನ್ನೇನಾಗಿದೆ ಅಂತಂದ್ರೆ, ಒಂದು ಟೈಮಲ್ಲಿ ಗ್ಯಾಸ್ ರೇಟ್ ಬಂದ್ಬಿಟ್ಟು 450 ರೂಪಾಯೇ ದೊಡ್ಡದಾಗ್ಬಿಟ್ಟಿತ್ತು. 450 ರೂಪಾಯಿ ಕಡ್ದು ಇವಾಗ 1000 ರೂಪಾಯಿ 1100 ರೂಪಾಯಿ ಕೊಡ್ತೀವಿ. ಎಲ್ಲಿಂದ ತರೋದು? ಆಮೇಲೆ ಬಡವ್ರಿಗೆ ಇದನ್ನ ಮಾಡಿದ್ದು ಯಾರು? ಈಗ ಹೇಳಿದ್ರೆ ಬಿಜೆಪಿ ಅವ್ರು ಮಾಡಿದ್ರು, ಕಾಂಗ್ರೆಸ್ ಅವ್ರು ಮಾಡಿದ್ರು ಅಂತಾರೆ. ಆಮೇಲೆ ಈ ಗ್ಯಾಸ್ ರೇಟ್ ಬಂದು 1200 ರೂಪಾಯಿ ಯಾರು ಮಾಡಿದ್ರು ಅಂತ ಯಾರು ಕೇಳೋದು? ಈಗ ಅವ್ರ ಮೇಲೆ ಇವ್ರ ಮೇಲೆ ಇವ್ರು ಹೇಳ್ತಾರೆ. ಹಾಗಾಗಿ ಜನ ಬುದ್ಧಿವಂತರಾಗಬೇಕು ಅನ್ನೋದು ಅಷ್ಟೇ ನನ್ನ ಇದು. ಆಮೇಲೆ ಮತ್ತಿನ್ನೊಂದೇನು, ಬಸ್ ಫ್ರೀ ಮಾಡಿದ್ರು. ಬಸ್ ಫ್ರೀ ಅವಶ್ಯಕತೆನೇ ಇರಲಿಲ್ಲ. ನಾವು ಯಾವುದೇ ಪಕ್ಷದ ಬಗ್ಗೆ ಆಗಲಿ ವ್ಯಕ್ತಿ ಬಗ್ಗೆ ಆಗಲಿ ನಾನು ಹೇಳ್ತೀನಿ, ನಾನು ಆಟೋ ಡ್ರೈವರ್ ಸಾಮಾನ್ಯ ವ್ಯಕ್ತಿಯಾಗಿ ಹೇಳ್ತಾ ಇರೋದು. ಬಸ್ ಫ್ರೀ ಮಾಡೋಂಥ ಅವಶ್ಯಕತೆ ಇರಲಿಲ್ಲ. ಕರೆಂಟ್ ಫ್ರೀ ಮಾಡೋಂಥ ಅವಶ್ಯಕತೆ ಇರಲಿಲ್ಲ. ಯಾಕೆ? ಕರೆಂಟ್ ಕಟ್ಟೋಷ್ಟು ಜನಗಳಿಗೆ ಇದಿಲ್ವಾ? ಬಸ್ ಚಾರ್ಜ್ ಕೊಟ್ಟೋಗೋಂಥದ್ದು ಏನಿಲ್ವಾ? ಏನು ಇದನ್ನು ಹೊಸ್ದಾಗಿದೆಯಾ? ಸೊ ಈ ರೀತಿ ಇರುವಾಗ ಇದೆಲ್ಲ ಏನು ಮಾಡ್ತಾರೆ ಅಂತಂದರೆ, ಅವರು ಬೇಳೆ ಬೇಯಿಸ್ಕೊಳ್ಳೋಕ್ಕೆ ಅವ್ರ ಸ್ವಾರ್ಥಕ್ಕೋಸ್ಕರ ಮಾಡ್ತಾ ಇದ್ದಾರೆ, ಜನಕ್ಕೋಸ್ಕರ ಏನು ಮಾಡ್ತಾ ಇಲ್ಲ. ಇಲ್ಲಿ 20 ರೂಪಾಯಿ ಚಾರ್ಜ್ ಕೊಟ್ಟೋದ ತಕ್ಷಣ ಅವ್ರ ಮನೇನ ಉದ್ಧಾರ ಆಗ್ಬಿಡಲ್ಲ. ಒಂದು ಪ್ರಶ್ನೆ ಕೇಳ್ತೀನಿ, ಇದೋಕೆ ಅಣ್ಣ? ಇದೋಕೆನಾ? ನಮಸ್ಕಾರ. ನಮಸ್ಕಾರ. ಈ ಸತಿ ಯಾವ ಪಕ್ಷ ಬರ್ಬೋದು? ಹೇಳಕ್ಕಾಗಲ್ಲ. ಅದು ಯಾವ್ದು ಗೆಲ್ಬಹುದು ನಿಮ್ ಪ್ರಕಾರ? ನನಗೆ ಅನ್ಸಿದ ಮಟ್ಟಿಗೆ ಬಿಜೆಪಿನೇ ಗೆಲ್ಲುತ್ತೆ ಅನ್ಸುತ್ತೆ. ಯಾಕೆ? ಅವ್ರು ಏನೋ ಮೋದಿ ಅಂತವ್ರೆ, ಅದಕ್ಕೆ ನಮಗೂ ಸರಿಯಾಗಿ ಗೊತ್ತಿಲ್ಲ. ಸೊ ನೀವು ಯಾರಂತ ಇದ್ದೀರಾ?
ನಮಗೆ ಕಾಂಗ್ರೆಸ್ನೇ ಬರ್ಬೇಕು ಅನ್ಸುತ್ತೆ. ಹೌದಾ ಕಾಂಗ್ರೆಸ್ ಬಂದ್ರೆ ಏನು 5 ಗ್ಯಾರಂಟಿ ಕೊಟ್ಟಿದಾರಲ್ಲ ಅದಕ್ಕೆ ಹಾ, ಗ್ಯಾರಂಟಿ ಕೊಟ್ಟಿರೋದಕ್ಕೆ ಪಾಪ ಬಡವರಿಗೆ ಹಾ. 2,000 ಹಾಕಿರೋದಕ್ಕೆ ಎಷ್ಟು ಹೆಲ್ಪ್ ಆಗಿದೆ ಅವರು. ಅದಕ್ಕೆ ನಿಮ್ ಕಾಂಗ್ರೆಸ್ ಬರ್ಬೇಕು ಹಾ, ಅಂತ ಕಾಂಗ್ರೆಸ್ ಬರ್ಬೇಕು. ಬಿಜೆಪಿ ಬಂದ್ರೆ ಬಿಜೆಪಿನೇ ಬರ್ಬೋದು, ಆದ್ರೆ ಯಾರು ಒಳ್ಳೇದ್ ಮಾಡ್ತಾರ ಅವ್ರು ಬರ್ಲಿ ಅಂತ ನನ್ನ ಆಸೆ. ಯಾರು ಒಳ್ಳೇದ್ ಮಾಡ್ಬೋದು? ಯಾರು ಒಳ್ಳೇದ್ ಮಾಡ್ತಾರೋ ಗೊತ್ತಿಲ್ಲ. ಅಲ್ಲ, ನಿಮ್ಗೆ ಯಾರು ಒಳ್ಳೇದ್ ಮಾಡ್ಬೋದು ಅನ್ಸುತ್ತೆ? ನಮಗ್ ಗೊತ್ತಿಲ್ಲ ಸರ್. ಅಲ್ಲ, ಯಾರು ಒಳ್ಳೇದ್ ಮಾಡ್ಬೋದು ಗೊತ್ತಿಲ್ವಾ? ಹೇಳಿ, ಪರವಾಗಿಲ್ಲ ಹೇಳಿ. ಮೋದಿನೇ ಮಾಡ್ಬೋದು ಅನ್ಸುತ್ತೆ. ಮೋದಿನೇ ಮಾಡ್ಬೋದು ಅನ್ಸುತ್ತೆ. ಅಂದ್ರೆ ನೀವು ಹೇಳ್ತಾರೆ ಬಿಜೆಪಿ. ಬಿಜೆಪಿ. ಇದು ಓಕೆನಾ? ನಾನು ಒಂದೇ ನಿಮಿಷ ಸರ್. ನಮಸ್ಕಾರ. ನಾವು ಏನು ಕೇಳ್ತೀನಿ ಪ್ರಶ್ನೆ ಕೇಳ್ತೀನಿ. ನೀವೇನ್ ಮಾಡ್ತಾ ಇದ್ದೀರಾ? ನಾವು ಅಂಗನವಾಡಿ ಸೂಪರ್ವೈಸರು, ಮಹಿಳಾ ಮತ್ತು ಮಕ್ಕಳ ಇಲಾಖೆ ಸೂಪರ್ವೈಸರ್ ಕೆಲಸ ಮಾಡ್ತಾ ಇರೋದು. ಈ ಸತಿ ಯಾವ ಪಕ್ಷ ಬರ್ಬೋದು? ಗೊತ್ತಿಲ್ಲ ಸರ್ ನನಗೆ. ಅದೇ ಹೇಳಿ, ಯಾವ ಪಕ್ಷ ಬರ್ಬೋದು? ಇಲ್ಲ, ನಾವು ಹೇಳಂಗಿಲ್ಲ ನಮ್ಮ ಇಲಾಖೆ ಅದೆಲ್ಲ. ಹೇಳಂಗೇ ಇಲ್ವಾ ನೀವು? ಇಲ್ಲ ನಾವು ಒಟ್ಟಲ್ಲಿ ಮತ ಹಾಕಿ ಅಂತ ಹೇಳ್ತೀವಿ ಅಷ್ಟೇ. ಒಬ್ರು ಮತ ಹಾಕೋದು ಮಿಸ್ ಮಾಡಬೇಡಿ. ಎಲ್ಲರೂ ಅಮೂಲ್ಯವಾದ ಮತ ಇದು, ನೀವು ನಮ್ಮ ಮತ ಹಾಕು ಅಷ್ಟೇ. ಸೊ ಇಲ್ಲಿ ಏನಕ್ಕೆ ಬಂದಿದ್ರಿ ಇವತ್ತು ನೀವು? ಇಲ್ಲಿ ಮತಗಟ್ಟೆಗೆ ನಾವು ಮತ ಹಾಕ್ಲಿ ಅಂತೇಳಿ ಪ್ರಚಾರ ಮಾಡಕ್ಕಂತ ಬಂದಿದೀವಿ. ಪ್ರತಿಯೊಬ್ರು vote ಮಾಡಿ. ಅರಿವು ಮೂಡಿಸ್ಬೇಕು ಅಂತ ಬಂದಿದ್ದೀರಿ. ಅವೇರ್ನೆಸ್ ಮಾಡಕ್ಕಂತ ಬಂದಿದೀವಿ ಜನರಿಗೆಲ್ಲ. ಯಾರು ಏನೋ ಅದು ಕೆಲಸ ಈ ಕೆಲಸ ಅಂತ ಅನ್ಕೋಬೇಡಿ. ಫಸ್ಟ್ ನಿಮ್ದು ಏನ್ ಕೆಲಸ ಅದು ವೋಟ್ ಮಾಡ್ಕೊಂಡು ಮುಂದಿನ ಕೆಲಸ ಮಾಡ್ಕೊಳ್ಳಿ ಅಂತ ಹೇಳೋದು. ಯಾರು ವೋಟ್ ಮಿಸ್ ಮಾಡಬೇಡಿ ದಯವಿಟ್ಟು ಅಷ್ಟೇ. ಓಕೆ, ಈ ಸತಿ ಯಾವ ಪಕ್ಷ ಬರ್ಬೋದು? ಬಿಜೆಪಿ. ಹೌದಾ? ಯಾಕೆ ಗೊತ್ತಿಲ್ಲ ನಮ್ಗೆ. ಒಟ್ಟು ಬರ್ಬೇಕು ಗೊತ್ತಿಲ್ಲ. ಒಟ್ಟು ಎಲ್ಲರೂ ಹೇಳ್ತಾ ಇದಾರೆ, ಅದೇ ಎಲ್ಲರೂ ಹೇಳ್ತಾ ಇದಾರೆ, ಅದಕ್ಕೆ ನೀವು ಹೇಳಿದ್ರಿ ಅದೇ ಅಲ್ವಾ? ಸೊ ಕಾಂಗ್ರೆಸ್ ಫ್ರೀ ಎಲ್ಲ ಕೊಟ್ಟಿದಾರಲ್ಲ ನಿಮ್ಗೆ? ಏನೋ ಗೊತ್ತಿಲ್ಲ. ಏನೂ ಗೊತ್ತಿಲ್ಲ. ಮೊದಲಿಗೆ ಎಲ್ರಿಗೂ ನಮಸ್ಕಾರ. ನಮಸ್ಕಾರ ಸರ್. ನಮಸ್ಕಾರ ಸರ್. ಸಮಾಚಾರ ಹೇಳ್ಬೇಕು ಸರ್. ಏನ್ ಮಾಡ್ತಾ ಇದ್ರಿ ನೀವು? ಸರ್, ನಾವು ಒಂದು ಎಲೆಕ್ಷನ್ ಅವೇರ್ನೆಸ್ ಪ್ರೋಗ್ರಾಮ್ ಕೊಡಕ್ ಬಂದಿದ್ವಿ. ನಾವೆಲ್ಲ ಕಾಲೇಜ್ ಆಫ್ ಅಗ್ರಿಕಲ್ಚರ್ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ GKVK ಒಂದು ಅವೇರ್ನೆಸ್ ಪ್ರೋಗ್ರಾಮ್ ಮುಖಾಂತರ ನಾವು ಜನಗಳಿಗೆ ತೋರ್ಸೋಣ, ಒಂದು ಸಂದೇಶ ಕೊಡೋಣ ಅಂತೇಳಿ ಇಲ್ಲಿ ಬಂದು ಒಂದು ಕಲ್ಚರ್ ಡ್ಯಾನ್ಸ್ ಕೊಟ್ಟಿದ್ವಿ. ಅಂದ್ರೆ ಪ್ರತಿಯೊಬ್ರು ಓಟ್ ಹಾಕಿ ಅಂತ? ಪ್ರತಿಯೊಬ್ರು ಓಟ್ ಹಾಕಿ ತೋರಿಸಿ ನೋಡೋಣ ಈ ಬೋರ್ಡ್. ಚೆನ್ನಾಗಿದೆ. ನಾವೇ ಮಾಡಿರೋದು. ಇದೆಲ್ಲ ನೀವು ಮಾಡೋದಾ? ಸೂಪರ್ ಸೂಪರ್, ತುಂಬಾ ಚೆನ್ನಾಗಿದೆ. ಪ್ರತಿಯೊಬ್ರು ಓಟ್ ಹಾಕ್ಬೇಕಂತ. ಇದೇನಿದು? ಹೌದಾ? ತುಂಬಾ ಚೆನ್ನಾಗಿ ಮಾಡಿದ್ದಾರೆ, ಸಖತ್ತಾಗಿದೆ. ಸೊ ಪ್ರತಿಯೊಬ್ರು ಓಟ್ ಹಾಕಿ ಅಂತನಾ? ಸೊ ನಿಮ್ಮ ಓಟ್ ಈ ಸತಿ ಯಾವ್ದು ಗೆಲ್ಲಬಹುದು ಸರ್? ಆತರ ನಾವು ಯಾವ್ದು ಎಲೆಕ್ಷನ್ ಕೊಡಕ್ ಬರೋದಿಲ್ಲ ಸರ್. ಬಟ್ ಒಂದ್ ಯಾವ್ದಾರ ಒಂದು ಒಳ್ಳೆ ಪಾರ್ಟಿ ಬಂದು ಒಳ್ಳೆ ನಾಯಕ ಸಿಕ್ಕು ದೇಶ ಒಂದು ಒಳ್ಳೆ ಅಭಿವೃದ್ಧಿ ಆಗ್ಲಿ ಅಂತ ಕೇಳ್ತೀವಿ ಅಷ್ಟೇ. ಅಭಿವೃದ್ಧಿ ಮಾಡೋ ನಾಯಕ ಯಾರು ಸರ್? ಹಂಗ ನಾವ್ ಹೇಳಕ್ ಬರೋದಿಲ್ಲ ಸರ್. ಅಭಿವೃದ್ಧಿ ಮಾಡೋ ನಾಯಕ ಯಾರು ಅನ್ಸುತ್ತೆ? ಸರ್ ಅದು ಹೆಂಗೆ ಹೇಳಿ ಬಾಯಿಂದ ಸರ್? ಮಾಮೂಲಿ ಆತರ ಹೇಳಿ. ಇಲ್ಲ ಸರ್, ಆತರ ನಾವು ಯಾವ ಪ್ರಜಾ ಅಂತ ಹೇಳಕ್ ಬರೋದಿಲ್ಲ. ಹೇಳಕ್ ಬರೋದಿಲ್ವಾ? ಆತರ ಹೇಳಕ್ ಆಗೋದಿಲ್ಲ ಸರ್ ಪಬ್ಲಿಕ್ ಅಲ್ಲಿ. ಬಟ್ ಮಾಡೋಣ ಎಲ್ಲ ಸೇರಿ ಒಂದು ಓಟ್ ಹಾಕಿ ಒಂದು ಒಳ್ಳೆ ಸರಿ, ಹೇಳ್ಬೇಡಿ ನೀವು ಯಾವ್ದಕ್ ಹಾಕ್ತಿರಂತ ನಾವು ನಿಮ್ಗೆ ಕೇಳ್ತಾ ಇಲ್ಲ. ಯಾವ ಪಕ್ಷ ಬರ್ಬೋದು ಅಂತ ಕೇಳ್ತಾ ಇದೀವಿ, ಅದನ್ನ ಹೇಳಿ. ಅದನ್ನ ಪಕ್ಷ ಹೇಳ್ಬೋದು. ಬರ್ಬೋದು ಅಂದ್ರೆ ಐ ಥಿಂಕ್ ಈಗ ಗ್ಯಾರಂಟಿಗಳು ಅದರಲ್ಲಿ ಕಾಂಗ್ರೆಸ್ ಪಕ್ಷ ಇದೆ. ಬಟ್ ಸೆಂಟ್ರಲ್ ಅಲ್ಲಿ ಕಾಂಗ್ರೆಸ್ ಬರಬಹುದು, ಹೇಳಕ್ ಸರ್. ಬಂದ್ರೆ ಇನ್ನು ಸ್ವಲ್ಪ ಒಳ್ಳೆ ಕೆಲಸಗಳು ಆಗ್ಬೋದು, ಒಳ್ಳೆ ಸ್ಕೀಮ್ಗಳು ಬರ್ತಾ ಇದೆ, ಬಂದ್ರೆ ಆಗುತ್ತೆ ಅಂತ ಅನ್ಸುತ್ತೆ ಸರ್. ಬಿಜೆಪಿ ಬೇಡವಾ? ನನಗೆ ನನ್ನ ಪ್ರಕಾರ ಕಾಂಗ್ರೆಸ್ ಬಂದ್ರೆ ಒಳ್ಳೇದು. ನಿಮ್ಗೆ ಕಾಂಗ್ರೆಸ್ ಬಂದ್ರೆ ಒಳ್ಳೇದು ಅಂತ ನಿಮ್ಗೆ ಹಂಗ ಅನಿಸ್ತಾ ಇದೆಯಾ? ಅನಿಸ್ತದೆ ಸರ್. ಸೂಪರ್, ಬನ್ನಿ ನೀವು ಬನ್ನಿ. ನಿಮ್ಮ ಹೆಸರೇನು? ನಿಖಿಲ. ನಿಖಿಲ. ಓಹ್, ಸೂಪರ್ ಆಗಿದೆ ಹೆಸರು. ಓಕೆ, ಏನ್ ಮಾಡ್ತಿದ್ದೀರಾ ನೀವು? ನಾನು 3rd year B.Tech ಅಗ್ರಿಕಲ್ಚರ್ ಇಂಜಿನಿಯರಿಂಗ್ ಕಾಲೇಜಲ್ಲಿ GKVK ಸ್ಟೂಡೆಂಟ್. ನಕ್ಕೊಂಡೇ ಹೋಗ್ತಾರೆ ಕಾಲೇಜ್ಗೆ ಹೋಗ್ಬೇಕಾರೆ? ಸೂಪರ್, ನಿಜವಲ್ಲ ಒಳ್ಳೇದಾದಂಗ ನಗೋದು. ಓಕೆ, ಸತಿ ಯಾವ ಪಕ್ಷ ಬರ್ಬೋದು? ಯಾವ ಪಕ್ಷ ಬರುತ್ತೆ? ಹೇಳಕ್ಕಾಗಲ್ಲ. ಹೇಳಕ್ಕಾಗಲ್ಲ ಅಂದ್ರೆ ಹೇಳಿ ಮಾಮೂಲಿ. ನಿಮ್ಗೆ ಯಾವ್ದು ಬರ್ಬೋದು ಅನ್ಸುತ್ತೆ? ನನ್ಗೆ ಬಿಜೆಪಿ ಬರ್ಬೇಕನ್ಸುತ್ತಾ? ಯಾಕೆ ಕಾಂಗ್ರೆಸ್ ಬಂದ್ರೆ ಆಲ್ರೆಡಿ ಸ್ಟೇಟ್ ಅಲ್ಲಿ ಏನ್ ನಡೀತಿದೆ ಗೊತ್ತಿದೆ ಅಲ್ವಾ? ಗೊತ್ತಿದೆ ಹಂಗೆ. ಅದಕ್ಕೆ BJP ಬಿಜೆಪಿ ಬಂದ್ರೆ ಸ್ವಲ್ಪ ಚೆನ್ನಾಗಿ ಡಿಫ್ರೆನ್ಸ್ ಡೆವಲಪ್ಮೆಂಟ್ ಇನ್ನೂ ಚೆನ್ನಾಗಿ ಆಗ್ಬೋದು ಅಂತ ನಾನು ನಿಮ್ಗೆ ಅನ್ಸುತ್ತೆ. ಥ್ಯಾಂಕ್ ಯು, ಚೆನ್ನಾಗಿ ಮಾತಾಡ್ರಿ. ಬನ್ನಿ, ಎಲ್ಲ ನಗೋರೆ ಸಿಗ್ತಾವ್ರ ನಮ್ಗೆ. ಏನ್ brother ಇಲ್ಲಿ ಇರ್ತಾರೆ? ಬರ್ರಿ, ನೀವು ಬನ್ನಿ. ನಿಮ್ಮ ಹೆಸರೇನು? ನನ್ನ ಹೆಸರು ಲಿಖಿತಾ ಅಂತ. ಲಿಖಿತಾ. ನಿಮ್ಮ ಹೆಸರೇನಂದ್ರೆ? ನಿಖಿಲ. ಅಮ್ಮ, ಅದ್ರ ಎಲ್ಲ ಎನ್ನೊಳಗೆ ಇಟ್ಕೊಂಡ್ಬಿಟ್ಟಿದ್ದೀರಾ? ಓಕೆ, ಸರಿ. ಈ ಸತಿ ಯಾವ ಪಕ್ಷ ಬರ್ಬೋದು? ಬಿಜೆಪಿ ಬರ್ಬೋದು ಅನ್ಸುತ್ತೆ. ಯಾಕೆ ಅನ್ಸ್ತಿದೆ ಸರ್? ಬಿಕಾಸ್ ಇವಾಗ ಆಲ್ರೆಡಿ ಅವ್ರು ಹೇಳ್ದಂಗೆ ಸ್ಟೇಟ್ ಅಲ್ಲಿ ನೋಡ್ತಾ ಇದೀವಿ ಕಾಂಗ್ರೆಸ್ ಇದೆ. ಸೊ ಇವಾಗ ಡಿಫ್ರೆನ್ಸ್ ಆಗಿ ಬರುತ್ತೆ ಬಿಜೆಪಿ ಅಂತ. ಅಲ್ಲ, ತುಂಬಾ ಫ್ರೀ ಎಲ್ಲ ಕೊಟ್ಟಿದಾರಲ್ಲ, ತುಂಬಾ ಗ್ಯಾರಂಟಿಗಳು, 5 ಗ್ಯಾರಂಟಿಗಳು ಕೊಟ್ಟಿದ್ದಾರೆ. ಸೊ ಕಾಂಗ್ರೆಸ್ ಬಗ್ಗೆ ಏನ್ ಹೇಳ್ತೀರಾ? ಚೆನ್ನಾಗಿದೆ ಸರ್, ಅವ್ರು ಕೊಟ್ಟಿರೋ ಸ್ಕೀಮ್ಸ್ ಆಗ್ಲಿ ವಾಟ್ ಎವರ್ ಅವ್ರೇನ್ ಪ್ರೊವೈಡ್ ಮಾಡ್ತಿದ್ದಾರೆ ಸೊಸೈಟಿಗೆ, ಇಟ್ಸ್ ಗುಡ್. ಬಟ್ ಅದರದ್ದೇ ಆದಂತ ಪ್ರೋಸ್ ಅಂಡ್ ಕಾನ್ಸ್ ಇದೆ. ಅವ್ರು ಏನೇ ಕೊಟ್ಟಿದ್ರು ಗೌರ್ಮೆಂಟ್ ಇಂದ ಏನೇ ಪ್ರೊವೈಡ್ ಆಗಿದೆ, ಪ್ರೋಸ್ ಅಂಡ್ ಕಾನ್ಸ್ ಪಕ್ಕಾ ಇದ್ದೇ ಇರುತ್ತೆ. ಬಟ್ ನಮಗೆ ಈ ಸರಿ ಬಿಜೆಪಿ ಬರ್ಲಿ ಅಂತ ಬರ್ಬೇಕು ಅಂತ. ಥ್ಯಾಂಕ್ ಯು, ಬನ್ನಿ. ನಮಸ್ಕಾರ. ನಮಸ್ಕಾರ ನಿಮ್ಮ ಸರ್. ಹೆಸರೇನು? ನಿಸರ್ಗ ಸರ್. ನಿಸರ್ಗ. ಇದೇನು ನಿಸರ್ಗ ಅವರೇ? ಸರ್ ಇದು ಹೆಲ್ಪ್ ಲೈನ್. ಹಾ.
1950 ಅಂತ. 1950 ಅಂತ. ಹಾ. So ಇದಿದ್ರೆ ಏನು ಹೆಲ್ಪ್ ಆಗುತ್ತೆ ಇದರಿಂದ? ವೋಟರ್ ಹೆಲ್ಪ್ ಲೈನ್ ಅಂತ. ಹಾ. So ಏನ್ ಹೆಲ್ಪ್ ಏನಾದ್ರೂ ಪ್ರಾಬ್ಲಮ್ಸ್ ಇದ್ರೆ ನಾವ್ ಇಲ್ಲಿ ಕಾಂಟ್ಯಾಕ್ಟ್ ಮಾಡಿ ಕೇಳ್ಬೋದು. ಮತ್ತೆ ವೋಟ್ ಹಾಕಕ್ಕೆ ಇಲ್ಲಿ ಲಿಸ್ಟ್ ಇದೆಯಾ ಇಲ್ಲ ಅಂತ ಎಲ್ಲ ತಿಳ್ಕೊಬಹುದು ಇದರಿಂದ. ಈ ಆಪ್ಸ್ ಹೆಸರೇ ವೋಟರ್ ಹೆಲ್ಪ್ ಲೈನ್ ಅಂತನಾ? ಹಾ ಸರ್. ಸೊ ಅದಕ್ಕೆ ನಾವು ಹೆಲ್ಪ್ ಕೇಳ್ಬೋದಾ? ಹಾ Okay, ಸರ್. ಒಳ್ಳೇದಾಯ್ತು, ಯಾಕಂದ್ರೆ ನಮ್ಗೆ ಗೊತ್ತಿರಲಿಲ್ಲ ಇದು ಏನು ಅಂತ. ಸೊ ನೀವು ತೋರಿಸ್ಕೊಟ್ಟಿದ್ದೀರಾ, ಧನ್ಯವಾದಗಳು. ಸೊ ಈ ಸತಿ ಯಾವ ಪಕ್ಷ ಬರ್ಬೋದು? ಸರ್ ಬಿಜೆಪಿ ಬರ್ಬೋದು ಅನ್ಸ್ತಿದೆ ಸರ್. ಯಾಕೆ ಮೇಡಮ್? ಸರ್ ಆಲ್ರೆಡಿ ಎಲ್ಲ ಫ್ರೀ ಕೊಟ್ಟಿದ್ದಾರೆ ಕಾಂಗ್ರೆಸ್. ಆ ಕ್ಷಣಕ್ಕೆ ಚೆನ್ನಾಗಿತ್ತು, ಆದ್ರೆ ಇವಾಗ ಅಷ್ಟು ಫ್ರೀ ಕೊಡಬಾರ್ದಿತ್ತು ಅನ್ಸ್ತಿದೆ. ಅದೊಂದ್ ಕಾರಣಕ್ಕೆ ನನ್ಗನ್ಸುತ್ತೆ ಬಿಜೆಪಿ ಬರ್ಬೋದು ಅಲ್ಲ, ಅಂತ. ನಿಮ್ಗೆ ಬಸ್ ಎಲ್ಲಿ ಬೇಕಾದ್ರೂ ಓಡಾಡ್ಬೋದಲ್ಲ ಸರ್ ಅದು ಫ್ರೀ ಆದ್ರೆ ತುಂಬಾ ಕಷ್ಟನೂ ಆಗ್ತಿದೆ ಸರ್. ಫ್ರೀ ಆಗಿರೋದ್ರಿಂದ ಸ್ಟೂಡೆಂಟ್ಸ್ ನಾವು ಬಸ್ಸಲ್ಲಿ ಓಡಾಡೋರು ಡೈಲಿ. ಫ್ರೀ ಆಗಿ ನಮಗ್ ಕಷ್ಟ ಆಗ್ತಿದೆ ಸ್ಟೂಡೆಂಟ್ಸ್ ಯಾಕೆ? ಆಗಿ. ತುಂಬಾ ಜಾಸ್ತಿ ಜನ ಓಡಾಡ್ತಿದ್ದಾರೆ. ಓ, ಫ್ರೀ ಬಿಟ್ಟಿದ್ದಕ್ಕೆ ತುಂಬಾ ಜನ ಹತ್ತಾ ಇದಾರೆ ಅಂತನಾ? ಅಲ್ಲ, ಬರೀ ಲೇಡೀಸ್ ಇರ್ತಾರ, ಜೆಂಟ್ಸ್ ಇರ್ತಾರ ಅದ್ರಲ್ಲಿ? ಲೇಡೀಸ್ ಜಾಸ್ತಿ ಇದಾರೆ ಸರ್. ಹೌದಾ? ಹೌದು. ಸೊ ಅದ್ರಗೋಸ್ಕರ ನಿಮ್ಗೆ ಯಾವ ಪಕ್ಷ ಹಂಗಾರೆ? ಬಿಜೆಪಿ ಬಿಜೆಪಿ ಬಂದ್ರೆ ಚೆನ್ನಾಗಿರುತ್ತೆ ಅನ್ಸ್ತದೆ. ಅವರು ಯಾವ ತರ ಮಾಡ್ತಾರೆ ನೋಡ್ಬೇಕು. ನೀವು ಎಲೆಕ್ಷನ್ ನಿಂತ್ರೆ ನೀವೇ ಗೆದ್ದು ಬಿಡ್ತೀರೇನಪ್ಪ? ಏನ್ ಎಷ್ಟ್ ಜನ ಸರ್ ತಗೊಳ್ಳಿ ಸರ್, ಕರೀರಿ ಸರ್, ಚೆನ್ನಾಗಿ ಮಾತಾಡ್ತಾರೆ ಅಂತವ್ರೆ. ಓಕೆ ಬ್ರದರ್, ಏನ್ ಮಾಡ್ತಾ ಇದ್ದೀರಾ? ನಾನು ಥರ್ಡ್ ಇಯರ್ ಬಿಟೆಕ್ ಸ್ಟೂಡೆಂಟ್ ಸರ್, ಕಾಲೇಜ್ ಆಫ್ ಅಗ್ರಿಕಲ್ಚರ್ ಇಂಜಿನಿಯರಿಂಗ್ JKVK ಅಲ್ಲಿ. JKVK? ಓ, ನಮ್ಮ ಮನೆ ಹತ್ರನೇ ತಿಂಡ್ಲು. ಹಾ ಸರ್. ಓಕೆ, ನಾವು ಅಲ್ಲೇ ಇರೋದು. ಸರಿ, ಓಕೆ, ಈ ಸತಿ ಯಾವ ಪಕ್ಷ ಬರ್ಬೋದು? ನನ್ನ ಪ್ರಕಾರ ಬಿಜೆಪಿನೇ ಬರ್ಬೋದು ಸರ್. ಯಾಕೆ? ಸರ್ ಲಾಸ್ಟ್ ಇಯರ್ ಕೊಡೋರು ಬಂದು ತುಂಬಾ ಒಳ್ಳೆ ಕೆಲಸಗಳನ್ನ ಮಾಡಿದ್ದಾರೆ. ನೆಗೆಟಿವ್ಸ್ ಕೂಡ ಇರ್ಬೋದು, ಬಟ್ ಕಂಪ್ಯಾರಿಟಿವ್ಲಿ ನೋಡಿದ್ರೆ ಬಿಜೆಪಿ ಅವರು ಒಳ್ಳೆ ಕೆಲಸಗಳನ್ನ ಮಾಡಿದ್ದಾರೆ. ತುಂಬಾ ಅಂದ್ರೆ ಯಾರು ಇದುವರೆಗೂ ಹಿಂದೆ ತರಕ್ ಆಗಿರ್ಲಿಲ್ಲ. ಈಗ 3 ಆಕ್ಟ್ ಇರ್ಬೋದು, ಮತ್ತೆ ಆರ್ಟಿಕಲ್ ಅವೆಲ್ಲ ತೆಗ್ದಿರೋದಿರ್ಬೋದು, ಅವೆಲ್ಲಾನು ಇದುವರೆಗೂ ಹಿಂದೆ ಪಕ್ಷದವ್ರು ಅವ್ರಿಗೂ ಸಪೋರ್ಟ್ ಮಾಡ್ಕೊಂಡ್ ಬಂದು ತೆಗ್ದಿರ್ಲಿಲ್ಲ. ಸೊ ಇವ್ರು ಬಂದು ತುಂಬಾ ಅಂದ್ರೆ ಟಫ್ ಡಿಸಿಷನ್ಸ್ ತಗೊಂಡಿದ್ದಾರೆ. ಈ ಸಲನು ಬಂದ್ರೆ ತುಂಬಾ ಬೇರೆ ಬೇರೆ ಡಿಸಿಷನ್ ತಗೋಬಹುದು ಅಂತ ಬಿಜೆಪಿನ ಬರ್ಬೋದು ಅಂತ ನನ್ನ ಅಭಿಪ್ರಾಯ ಸರ್. ಕಾಂಗ್ರೆಸ್ ಬಂದ್ರೆ ಏನಾಗುತ್ತೆ ಸರ್? ಕಾಂಗ್ರೆಸ್ ಬಂದ್ರೆ ಇಲ್ಲೇ ನೋಡಿದ್ರಲ್ಲ ಸರ್, ಹೇಳ್ಬಾರ್ದು, ಕೆಲವೊಬ್ರು ಆಲ್ಮೋಸ್ಟ್ ಎಲ್ಲ ಇಲ್ಲಿ ಕಾಂಗ್ರೆಸ್ ನಾನು ನೋಡಿರಂಗೆ ಸರ್. ಈ ಮುಸ್ಲಿಮ್ಸ್ ಈ ತರ ಮತಾಂತರವಾಗಿ ಆ ಕಡೆ ವೋಟ್ ಬ್ಯಾಂಕ್ ಗ್ರಾಪ್ ಮಾಡಕ್ ನೋಡ್ತಿದ್ದಾರೆ ಸರ್. ಇದು ನನ್ನ ಒಪಿನಿಯನ್ ಸರ್. ಸೊ ನನ್ನ ಪ್ರಕಾರ ಬಿಜೆಪಿನ ಬರ್ಬೇಕು ಅಂತ ಹೇಳಿ. ಥ್ಯಾಂಕ್ ಯು ಬ್ರದರ್. ನಮಸ್ಕಾರ. ನಮಸ್ಕಾರ. ಏನ್ ಮಾಡ್ತಾ ಇದ್ದೀರಾ ನೀವು? ನಾನು ಹೌಸ್ ಮೇಕರ್. ಹೌಸ್ ಮೇಕರ್. ಓಕೆ, ಯಾವ ಊರು ನಿಮ್ದು? ಗುಜರಾತ್. ಗುಜರಾತ್. ಕನ್ನಡ ಅಷ್ಟು ಚೆನ್ನಾಗಿ ಮಾತಾಡ್ತೀರಾ, ಖುಷಿ ಆಗುತ್ತೆ. ಇಲ್ಲಿರೋರು ಕೆಲವು ಜನ ಕನ್ನಡನೇ ಬರಲ್ಲ. ಓಕೆ, ಈ ಸತಿ ಯಾವ ಪಕ್ಷ ಬರ್ಬೋದು, ಯಾವ ಪಕ್ಷ ಗೆಲ್ಬಹುದು? ಆಲ್ವೇಸ್ ಮೋದಿ. ಮೋದಿ. ಯಾಕೆ? ಅವ್ರು ಮಾಡಿದಷ್ಟು ಯಾರು ಮಾಡಿಲ್ಲ. ಅಂದ್ರೆ ಅವ್ರು ಮಾಡಿರೋಷ್ಟು ಅವ್ರು ಏನ್ ಡೆವಲಪ್ಮೆಂಟ್ ಯಾರು ಮಾಡಿಲ್ಲ ಅಂತ? ಯಾರು ಮಾಡಿಲ್ಲ. ಅವ್ರು ಏನ್ ಮಾಡ್ಬೋದು, ಅವ್ರು ಯಾರು ಮಾಡಕ್ ಆಗಲ್ಲ. ಮಾಡಕ್ಕಾಗಲ್ಲ ಅಂತೀರಾ? Yeah. ಕಾಂಗ್ರೆಸ್ ಬಂದ್ರೆ ಏನಾಗುತ್ತೆ? ಕಾಂಟ್ ಡೂ ಎನಿಥಿಂಗ್. ಏನು ಮಾಡಕ್ಕಾಗಲ್ವಾ? ಅಲ್ಲ, ನಾನ್ ಕೇಳಿದ್ದು ಟ್ರೈ, ನೆಕ್ಸ್ಟ್ ಟೈಮ್ ನಾವು ಟ್ರೈ ಮಾಡ್ಬೋದು ಪುನಃ. ಟ್ರೈ ಮಾಡ್ಬೋದು. ಓಕೆ, Yeah. ಸೊ ಈ ಸತಿ ಬರ್ಬೇಕಾದ್ರೆ ಪಕ್ಷ ಯಾವುದು ಅಂತ ಹೇಳ್ತೀರಾ? ಮೇನ್ ಆಗಿ ನಮ್ ಬಿಜೆಪಿ. ನಿಮ್ ಬಿಜೆಪಿ. ಅಬ್ಬಾ, ಖುಷಿ ಆಯ್ತು. Yeah. ಓಕೆ, ಥ್ಯಾಂಕ್ ಯು. ಯಸ್, ಥ್ಯಾಂಕ್ ಯು. ಅಣ್ಣ ನಮಸ್ಕಾರ. ಅಕ್ಕ, ನೀವು ಮಾತಾಡಕ್ಕ ಒಂದೆರಡು ಮಾತು. ನಮ್ಮ ಓಟು ರೈಟ್ ಪರ್ಸನ್ಗೆ. ಒಳ್ಳೆ ಪಕ್ಷ ಬರ್ಲಿ ಅಂತ ಹೇಳ್ಬಿಟ್ಟು ಬಿಜೆಪಿನೇ ಬರಬೇಕು. ದೇಶ ನಿರ್ಮಾಣ ಆಗ್ಬೇಕು. ಕನ್ನಡ ಬೆಳೆದು ನಿಂತಿದೆ.